ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ. ನಾನು ಶ್ರೀಕಾಂತ್ ಬಿಲ್ಕೇರಿ. ಭಾಗ 3ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಅಲ್ಲಿ ಬೇರೆ ಬೇರೆ ಕಡೆ ಪ್ರವೇಶ ಫೀ ಒಂದಿರುತ್ತೆ. ಹೌದು ಸರ್. ನಿಮ್ಮಲ್ಲಿ 2 ಆಗಿತ್ತು. ಅದನ್ನು ಒಂದು 200 ರೂಪಾಯಿ ಕಮಿಟಿಯವ್ರಿಗೆ ಹೆಚ್ಚಿಗೆ ಆದಾಯ ಬರಲಿ ಅಂತ ಮಾಡಿದ್ರು. ಇಲ್ಲ ಅದೊಂದು ಏನು ಉದ್ದೇಶ ಇಟ್ಕೊಂಡು 2 ವೆರೈಟಿ ಇಲ್ಲ ಸರ್. ನಾವು ಹೋದಲ್ಲೆಲ್ಲ ಏನ್ ಮಾಡ್ತಿದ್ರಿ ಅಂದ್ರೆ ಸರ್, ನೀವು ನೋಡ್ರಿ, ಬರ್ರಿ ಹೆಸರು ಕೊಡ್ರಿ, ಇನ್ನು 10 ನಿಮಿಷ, ಇನ್ನು 5 ನಿಮಿಷನಾಗ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ತ, ಕೊಡ್ಲಿಕ್ಕಂದ್ರ ನಾವು ಯಾವ ತಂಡವನ್ನು ಪರಿಗಣಿಸಂಗಿಲ್ಲ, ಆಮೇಲೆ ಬರಬೇಡ್ರಿ, ಲಾಟ್ ಆಗಿಂದ ಬರಬೇಡ್ರಿ, ಇದನ್ನ ಹೇಳಾಕನ ಇದು ಒಂದ ಹೇಳಾಕನ 5 ಸಲ 10 ಸಲ ಹೇಳವ್ರ ಎಲ್ಲಾರು. ಅದೊಂದು ಡೈಲಾಗ್ ಆಗಿತ್ರಿ ಅವ್ರಿಗೆ. ಅವ್ರು ಹೋಗಿ ಕಲಾವಿದರು ಎಲ್ಲಾರ ಕುಂತ್ ಬಿಡೋದು. ಅಂದ್ರೆ ಈ ಡೈಲಾಗ್ ಎಲ್ಲ ಊರಿಗೂ ಕಾಮನ್ ಆಗಿತ್ತು ಸರ್. ನಾನು ಅದನ್ನ ತಪ್ಪಿಸ್ಬೇಕಂದ್ರೆ ಏನ್ ಮಾಡ್ಬೇಕಂತ ನಾನು ಮೈಂಡ್ ಒಳಗೆ ಸರ್. ಅದನ್ನ ತಪ್ಪಿಸ್ಬೇಕು. ಹೆಸರು ಯಾರು ಕೊಡಲ್ಲ ಸರ್, ಒಟ್ಟ ಕೊಡಲ್ಲ. ಅಲ್ಲಿ ಹೋಗಿ ಏನೋ ಅವ್ರದ್ದು ಕಲಾವಿದರದ್ದು ಮೈಂಡ್ ಒಳಗೆ ಏನೈತೋ ಗೊತ್ತಿಲ್ಲ. ಆದ್ರೆ ಅದೊಂದು ಮಾತ್ರ ನಮ್ಮ ಕಲಾವಿದರು ಬಹಳ ತಪ್ಪು ಮಾಡ್ತಾರೆ ಸರ್. ಹೋದ ತಕ್ಷಣ ತಮ್ಮ ಹೆಸರು ಕೊಟ್ಟು ಬಿಡ್ಬೇಕು ಅವ್ರು. ಅಂದ್ರೆ ಅವ್ರ ಕಮಿಟಿ ಅವ್ರಿಗೆ ಲಘು ಕಾರ್ಯಕ್ರಮನೂ ಸ್ಟಾರ್ಟ್ ಆಗತ್ತೆ ಬೇಗನೆ ಸರ್. ಆಮೇಲೆ ಮಾರ್ನಿಂಗ್ ಎಲ್ಲರಿಗೂ ಏನಂದ್ರ ನೀಟಾಗಿ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ಅನುವು ಮಾಡಿ ಕೊಟ್ಟಂಗ ಆಗತ್ತೆ. ಒಂದ್ 10 ರಿಂದ 15 ಸಲ ಕರೆಸ್ಕೊಂಡು ಅಲ್ಲಿ ನಾವು ಅಲ್ಲಿ ಹೋಗೋದ್ರಲ್ಲಿ ಅರ್ಥ ಇಲ್ಲ ಸರ್. ಅರ್ಥ ಇಲ್ಲ. ಇನ್ಮೇಲೆ ಹೋಗಂತವ್ರು ಬಿಡ್ಬೇಕು ಸರ್. ಅದನ್ನ ನಿಯಮ ಮಾಡ್ಲಿ ಬಿಡ್ಲಿ ಸರ್, ನಮ್ಮ ಕಲಾವಿದರು ನಾವು ಸರಿಯಾಗಿರ್ಬೇಕು ಸರ್. ಕಮಿಟಿ ಅವ್ರನ್ನ ಕಲಾವಿದರ ಕಾಡ್ತಾರ. ನಿಯಮ ಮಾಡಿದೀವಲ್ಲ ಸರ್ ನಾವು. 500 ರೂಪಾಯಿ ಪ್ರವೇಶ ಫೀ 8 ಗಂಟೆ ಒಳಗೆ ಕೊಟ್ಟಾರ. ಆಮೇಲೆ 8 ಗಂಟೆ ನಂತರ ಬಂದಾಗ 700 ರೂಪಾಯಿ ಅಂತ ಮಾಡಿದೀವಿ ಸರ್. 8 ಗಂಟೆ ಒಳಗೆ ನಾವು ಒಂದು ಅನೌನ್ಸ್ಮೆಂಟ್, ನಾವು ಯಾರಾದ್ರೂ ಇದ್ರೆ ಹೆಸರು ಕೊಡ್ರಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿಲ್ಲ ಸರ್. ಒಂದು ಅನೌನ್ಸ್ಮೆಂಟ್ ಮಾಡಿಲ್ಲ. 8ರೊಳಗಾಗಿ ಎಲ್ಲಾ ತಂಡದವ್ರು ಕೊಟ್ರ ಸರ್. ಒಟ್ಟ ಸುಮಾರು 71 ತಂಡಗಳು ಎಲ್ಲಾರು ಕೊಟ್ಟಿದಾರ ಸರ್ ಅವಾಗ. ಕೊಟ್ಟ ಆಮೇಲೆ 4 ತಂಡಗಳು 5 ತಂಡ ಇರ್ಬೋದು ಸರ್. 5 ತಂಡಗಳು 700 ರೂಪಾಯಿ ಕೊಟ್ಟಾರ ಸರ್. ಬಂದು ಇಲ್ಲ 700 ರೂಪಾಯಿನ ಕೊಟ್ಟಾರ ಸರ್. ಆಮೇಲೆ ನಾವು 10 ನಂತರ ಬಂದಲ್ಲಿ ಒಬ್ರು ತಗೊಂಡಿಲ್ಲ. 5 ತಂಡ ಹೊಳೆ ಕಳಿಸಿದ್ರು. ಹೌದು ಸರ್. ಅವಾಗ ಅವರು ಕೂಡ ಅಂದ್ರೆ ಇಲ್ರಿ ನಾವು ದೂರದಿಂದ ಬಂದೀವಿ ಅಂತ ಅವ್ರು ಅಂದ್ರು. ತಿಂಗಳ ಗಂಟ್ಲೆ ಅಡ್ವಾನ್ಸ್ ಹ್ಯಾಂಡ್ ಬಿಲ್ ಬಂದೈತಲ್ಲ ಅಂತ ಇವರು ಅಂದ್ರು. ಹೌದು ಸರ್. ಹೌದು, ತಿಂಗಳ ಗಂಟೆ ಅಡ್ವಾನ್ಸ್ ಬಂದೈತಲ್ಲ ಹ್ಯಾಂಡ್ ಬಿಲ್. ಹೌದ್ರಿ. ಹೌದು ಅಂತ ಇವರು ಅಂದ್ರು. ಆಮೇಲೆ ಮತ್ತೆ ಅಲ್ಲಿಂದ ಬಂದಿವಿ, ಈಗ ಹೆಂಗ್ ಮಾಡೋದು ಅಂತ ಅವ್ರು ಅಂದ್ರು. ಆಯ್ತು ಊಟ ಮಾಡ್ರಿ, ಕಾರ್ಯಕ್ರಮ ನೋಡ್ರಿ, ಮುಂದಿನ ಸರಿ ರೈಟ್ ಟೈಮ್ ಬರ್ರಿ. ಹೌದು ಅಂತ ಇತ್ತಂದ್ರೆ ಅಗದಿ ಹ್ಯಾಂಡ್ ಬಿಲ್ ನಾಗ ಏನಾಗಿತ್ತು ಸ್ಟ್ರಿಕ್ಟ್ ಆಗಿ ಹೊರಗೆ ಹಾಕ್ಬಿಟ್ಟು. ಹೌದು ಸರ್. ಹೌದು. ಯಾಕೆ ನಾವು ಅದನ್ನ ಹಂಗ್ ಮಾಡಿದೀವಿ ಅಂದ್ರೆ ಸರ್, ಕೆಲವೊಬ್ರಿಗೆ ಅನಿಸ್ತದ ಇವ್ ದೂರ್ಲಿಂದ ಬಂದಾರ ಹೊಳ ಕಳಿಸ್ಯಾರ ಅಂತ ಅನಿಸ್ತದ ಸರ್. ಆದ್ರ ಅದು ಮುಂದಿನ ವರ್ಷಕ್ಕೆ ನಮಗ ಮೊದಲು ಬಂದಿರ್ತಾರ ಅಚ್ಚುಕಟ್ಟಾಗಿ ನಡೀತದ ಸರ್. ಅಂದ್ರೆ ನಾವ್ ಹಿಂಗೆ ಮಾಡ್ಬೇಕು ಸರ್. ಕಾರ್ಯಕ್ರಮ ಮಾಡಿದ್ರೆ ಅಚ್ಚುಕಟ್ಟಾಗೇನ ಮಾಡೋದು. ಈ ಪಾಪ ನಿರ್ಣಾಯಕರು ಬಂದಿರ್ತಾರ ಸರ್, ಅವ್ರನ್ನೂ ಕಾಸ್ಕೊಂತ ಕುಂದ್ರುದ್ ನಾವ್ ಅಲ್ಲಿ. ಹೌದಲ್ಲ ಸರ್. ನಿರ್ಣಾಯಕರು ಬಂದಿರ್ತಾರ, ಅವ್ರನ್ನೂ ಕಾಸೋದು. ಪಾಪ ಅವ್ರು ಮಾರ್ನಿಂಗ್ ಏನೇನೋ ಕೆಲಸಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ಹೌದು. ಅವ್ರು ಅವತ್ತಿನ ಕೆಲಸ ಹೋಗುತ್ತಂತ ಅವರು ಪಾಪ ಗಡಿಬಿಡಿಯಲ್ಲಿ ಅವ್ರು ಇರ್ತಾರೆ. ಹಿಂಗೆಲ್ಲ ಆಗುದನ್ನ ತಪ್ಸೋದಂದ್ರಪ್ಪ ಅಂತಂದ್ರೆ ನಾವು ಕರೆಕ್ಟ್ ಟೈಮ್ಗೆ ನಡೆಯಾಕತ್ವಪ್ಪ. ನಮ್ಮಲ್ಲಿ ಏನಿಲ್ಲ, ಬಹಳ 10:30 ಒಳಗೆ ನಮ್ದು ಕಾರ್ಯಕ್ರಮ ಸ್ಟಾರ್ಟ್ ಆಗಿಬಿಡುತ್ತೆ ಸರ್. ಅವತ್ತು 10:30 ಅಂತಂದ್ರೆ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗೇ ಬಿಡುತ್ತೆ ಸರ್. ಅವಾಗ ಅದಕ್ಕೆ ನಾವು ಅಷ್ಟು ಅಚ್ಚುಕಟ್ಟಾಗಿ ಮಾಡಿವಿ ಅಂತ ತಿಳ್ಕೊಂಡ ಅಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ನಮಗೆ ತೊಂದರೆಗಳು ಆಗ್ಲಿಲ್ಲ ಸರ್. ನೀವು ಬರ್ರಿ ಅಂತಕ್ಕಂಥದ್ದು ಯಾವುದು ಉಳಿಲಿಲ್ಲ ಅಲ್ಲಿ. ಮತ್ತ ಅಷ್ಟು ತಂಡಗಳು ಬರ್ತಾವಂತ ನಮಗೆ ಎಂದೂ ನಿರೀಕ್ಷೆ ಇರಲಿಲ್ಲ ಸರ್. ಆಮೇಲೆ ನಿರ್ಣಾಯಕ ಪರ್ಟಿಕ್ಯುಲರ್ಲಿ ಈ ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಗಳಿಗೆ ಗುರುತಿಸ್ಕೊಂಡಿರ್ತಕ್ಕಂಥ ನಿರ್ಣಾಯಕರು ಅದಾರ. ಹೌದು ಸರ್. ಸಾಕಷ್ಟು ಜನ ಅದಾರ ಸರ್. ಒಬ್ಬರು ಭಜನಾ ಸ್ಪರ್ಧೆ ಏರ್ಪಾಡು ಮಾಡಬೇಕು, ಹೊಸದಾಗಿ ಆರಂಭ ಮಾಡ್ಬೇಕು ಅನ್ನೋರನ್ನ ನೇರವಾಗಿ ಅವ್ರ ಹೆಸರು ಹೇಳ್ತಾರೆ. ಅವ್ರನ್ನ ಕೇಳ್ರಿ ಅಂತಾರ. ಅವ್ರನ್ನ ಕೇಳ್ರಿ ಅಂತಾರ. ನೀವು ಅವ್ರನ್ನು ಕೇಳಿಲ್ಲ, ಇವ್ರನ್ನು ಕೇಳಿಲ್ಲ, ನಿಮ್ಗೆ ತಿಳಿದಂಗ ನೀವು ಮಾಡಿದ್ರಿ. ಇಲ್ಲ ಸರ್, ನಾವು ಯಾರನ್ನು ಕೇಳಿಲ್ಲ. ಯಾರನ್ನು ಕೇಳಿಲ್ಲ ಸರ್. ಯಾರನ್ನು ಕೇಳಿಲ್ಲ ನಾವು. ನಿರ್ಣಾಯಕರು ಇವ್ರು ಅಲ್ಲವೇ ಅಲ್ಲ, ಇವ್ರು ಎಂದೂ ನಿರ್ಣಯ ಮಾಡಿದವರೇ ಅಲ್ಲ. ಅಂತ ಹೊಸ ಮುಖಗಳನ್ನ ಪರಿಚಯ ಮಾಡಿಸಿರಿ. ಆಮೇಲೆ ನಿರ್ಣಾಯಕರಿಗೂ ನಾವು ಯಾರೇ ಇರಲ್ರಿ, ಕೋಲೂರ್ ಗೌಡ್ರಾಗಿರ್ಬೋದು, ಎಲ್ಲ ನಿರ್ಣಾಯಕರು ಇದ್ದಂಥವ್ರಿಗೆ ನಾವು ಏನು ನಿಯಮ ಮಾಡಿವಿ ಅನ್ನೋದು ಅವ್ರಿಗೆ ಮೊದಲು ಗೊತ್ತೇ ಇಲ್ಲ.
ನಾವು ನಿಯಮ ಮಾಡಿ ಬಿಟ್ಟಿಂದ ಅವ್ರಿಗೆ ಅಪ್ರೋಚ್ ಮಾಡಿವ್ರಿ ಸರ್. ನಾವು ನಿಯಮ ಮಾಡಿ ಬಿಟ್ಟು ಎಲ್ಲ ಇದರಿಂದ ಹಿಂಗ್ ನಮ್ಮ ನಿಯಮ ಐತಿ, ಹಿಂಗ್ ಹೇಳಾಕ್ ಬರೋರಿದ್ರಷ್ಟ ನಾವು ಇದು ಮಾಡ್ತೀವಿ ಅಂದ ತಕ್ಷಣ ಅಲ್ಲಲ್ಲ, ಹೇಳಾಕ ಬರುವವ್ರಿದ್ರ ಅಷ್ಟ ಅಲ್ಲ, ಕೇಳುವಂತ ಸಹನ ಶಕ್ತಿ ಇರೋರು ಮಾತ್ರ ಬರ್ರಿ. ಹೌದ್ರಿ, ಹೌದೌದು, ಅದನ್ನು ಹಾಕಿವಿ ಸರ್, ಹಾಕಿವಿ. ವಾದ ಮಾಡಿದ್ರೆ ಹೊರಗ ಅಂತ ಹೇಳಿ. ಆಮೇಲೆ ಸರ್ ನನ್ನ ಕಲಾವಿದರ ಅಂತ ಹೇಳಕ್ ನನಗೆ ಹೆಮ್ಮೆ ಅನಿಸ್ತದ ಇವತ್ತು. ಹೆಂಗ್ ಹೆಮ್ಮೆ ಅನಿಸ್ತದ ಅಂದ್ರ, ಪಾಪ ಅಲ್ಲಿ ಅವರು ತಪ್ಪುಗಳನ್ನು ಹೇಳಿದಾಗ ಅವ್ರು ಎಷ್ಟು ಚಂದ ಕೇಳಿದ್ರಪ್ಪ ಅಂತಂದ್ರ, ನಿಜವಾಗಲೂ ಸಾಕ್ಷಾತ್ ಅಲ್ಲಿ ಅವ್ರ ಮನಸ್ಸಿನಾಗ ದೇವ್ರನ ನಿಂತಾನಪ್ಪ ಅನ್ನುವಂಗ ಅವ್ರ ತಪ್ಪುಗಳನ್ನ ಆಲಿಸ್ತಿದ್ರು ಸರ್. ಹೌದು, ಎಷ್ಟು ನೋಡ್ರಿ ನೀವು ಅದ್ರೊಳಗ ಎಷ್ಟು ನಕ್ಕೊಂತ ಅವ್ರ ತಪ್ಪುಗಳನ್ನ ಕೇಳ್ತಿದ್ರಂದ್ರ, ನನಗ ಏನ್ ಅನಿಸ್ತಪ್ಪ ಅಂತಂದ್ರ, ನಿಜವಾಗ ಅಲ್ಲಿ ನಾವು ಏನೇನೋ ಅಂತಿದ್ರಲ್ಲಿ ಅವಾಗ ಅವ್ರು ಇವರು ಏನು ಹಿಂದೆ ಅನುಭವ ಮಂಟಪದಾಗ ಹಂಗಿತ್ತು ಹಿಂಗಿತ್ತು ಅಂತ ಎಲ್ಲ ಹೇಳ್ತಿದ್ರು ಸರ್. ಅಷ್ಟು ಚಂದ ಆಗ್ತಿತ್ತಂತೆ. ನಿಜವಾದ ಅನುಭವ ಮಂಟಪನ ಅಲ್ಲಿತ್ತವ. ನಿಜವಾದ ಅನುಭವ ಮಂಟಪ ಹೆಂಗಿತ್ತ ನಮ್ ಕಲಾವಿದ್ರು ಸರ್, ಅವರು ಯಾರು ನೋವು ಮಾಡ್ಕೋತಾರ ಅಂತಕ್ಕಂಥದ್ದು ಮೇನ್ ಅಲ್ಲ. ನೋವು ಮಾಡ್ಕೊಂಡವ್ರು ಇದ್ರಪ್ಪ ಅಂದ್ರ ಅವ್ರು ಇದಕ್ಕೆ ಯೋಗ್ಯರಲ್ಲ. ಯಾಕೆ ಯೋಗ್ಯರಲ್ಲ ಅಂದ್ರ, ಇದು ಒಂದು ಶುದ್ಧೀಕರಣ ಕೂಟ. ನಾನು ಇದನ್ನ ಮುಂದುವರ್ಸ ಭಜನಾ ಸ್ಪರ್ಧೆ ಅಂತ ಇಡಲ್ಲ ಸರ್. ನಾವ್ ಇದನ್ನ ಶುದ್ಧೀಕರಣ ಕೂಟ ಅಂತಿತ್ತ, ಬ್ರಾಕೆಟ್ ನೊಳಗ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಅಂತ ಇಡ್ತೀವಿ ನಾವ್ ಇದನ್ನ. ಶುದ್ಧೀಕರಣ ಕೂಟ ಇದು. ಇಲ್ಲಿ ಏನೇ ತಪ್ಪಾದ್ರೂ ಎಲ್ಲಾರ್ಗಿ ಹೇಳ್ತೀವಲ್ಲ, ಎಲ್ಲಾರ್ಗಿ ಹೇಳೋದ್ರಿಂದ ಯಾರು ನೋವು ಮಾಡ್ಕೊಳಂಗಿಲ್ಲ. ನೀವು ಯಾವ್ದಾರ ಒಬ್ಬನ ಗಾಯಕರನ್ನ ಒಬ್ಬರನ್ನ ಇವ್ರನ್ನ ಮೆನ್ಷನ್ ಮಾಡಿ ಹೇಳಿದ್ರಪ್ಪ ಅಂತಂದ್ರೆ ಅವ್ರು ನೋವು ಮಾಡ್ತಾರೆ, ಟಾರ್ಗೆಟ್ ಮಾಡಿದಂಗೆ ನೋವು ಮಾಡ್ಕೊಂತಾರ ಅವ್ರ ಪಾಪ. ಈಗ ನೀವು ಎಲ್ಲರಿಗೂ ಕಾಮನ್ ಆಗಿ ಹೇಳಿದ್ರ ಯಾರು ನೋವು ಮಾಡ್ಕೊಳಕ್ ಅವಶ್ಯಕತೆ ಇಲ್ವೇ ಇಲ್ಲ. ನನ್ನ ಕಲಾವಿದರಿಗೆ ನಾ ಇನ್ನೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ರೀ ಅದಕ್ಕೆ. ಆಮೇಲೆ ನಿರ್ಣಾಯಕರನ್ನ ಆಯ್ಕೆ ಮಾಡಿದ್ರಿ, ಅವ್ರ ನಿರ್ಣಾಯಕರಂತ ಯಾರಿಗೂ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಹೊಸ ತಲೆಮಾರು ಬಂತು ಅಂದಂಗ ಈಗ. ಹೌದು. ಶಾಸ್ತ್ರೋಕ್ತವಾಗಿ ಸಂಗೀತ ಕಲಿತು, ಯಾಕಂದ್ರೆ ಕಲಾವಿದರು ಯಾರು ಶಾಸ್ತ್ರೋಕ್ತವಾಗಿ ಸಂಗೀತ ಕಲಿತು ಬಂದವ್ರು ಇರಲ್ಲ. ಅವ್ರು ನೋಡಿ ಇವ್ರು ನೋಡಿ ಅವ್ರು ನೋಡಿಕೆ ಮೇಲೆ ಕಲ್ತಂತವ್ರು ನಮ್ಮೆಲ್ಲ ಭಜನಾ ಕಲಾವಿದರು ಅಂದ್ರೆ. ಅಂಥವ್ರಿಗೆ ಶಾಸ್ತ್ರೋಕ್ತವಾಗಿ ಸಂಗೀತ ಕಲ್ತಿರ್ತಕ್ಕಂಥವ್ರನ್ನ ಕರ್ಕೊಂಡ್ಬಂದ ನಿರ್ಣಾಯಕರನ್ನು ಮಾಡಿದಿರಿ. ಹೌದು ಸರ್, ಹೌದು. ಅವ್ರೆಲ್ಲೂ ನಿರ್ಣಾಯಕರಂತ ಗುರುತಿಸ್ಕೊಂಡವ್ರಲ್ಲ. ಅಲ್ಲ ಸರ್, ಅಲ್ಲ. ಅವ್ರನ್ನ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಪರಿಣಿತರು ಸರ್. ನಾವು ಕರ್ಕೊಂಡ್ಬಂದ. ಹೌದು. ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ತುಂಬಾ ಪರಿಣಿತರು ಸರ್. ಯಾಕಂದ್ರೆ ಅದು ವಂಶ ಪಾರಂಪರ್ಯ. ಬಡಿಗೇರ್ ಸರ್ ಅಂದ್ರೆ ಇಡೀ ನಮ್ಮ ಬಡಿಗೇರ್ ಸರ್ ಅಂದ್ರೆ ಬಾಗಲಕೋಟೆಯಲ್ಲಿ ಬಡಿಗೇರ್ ಸರ್ ಅಂದ್ರೆ ಕಲಾವಿದರು ಎಲ್ಲಿ ನಿಂತರು ಅವ್ರ ಹೆಸರು ಗೊತ್ತದ. ಮೋರೆ ಸರ್ ಹೆಸರಾಗಿರ್ಬೋದು, ಮೋರೆ ಸರ್, ಅಶೋಕ್ ಗದ್ದನಕೇರಿ ಅವರು, ಶುಭದಾ ದೇಶಪಾಂಡೆ ಆಗಿರ್ಬೋದು, ಜಿಗಜಿನಿ ಸರ್ ಆಗಿರ್ಬೋದು, ಶೇಖರ್ ಆಲೂರು, ಇವರೆಲ್ಲ ಒಂದು ಹೆಸರು ಮಾಡಿದವ್ರು. ಆಮೇಲೆ ಎಲ್ಲೂ ಹೋಗಿ ಕಲಿದೇನೆ ಸ್ವಂತ ತಾನೇ ಅಭ್ಯಾಸ ಮಾಡಿ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಪುಟ್ಟು ಅಂತದ್ರ ಒಬ್ರು. ಇದನ್ನ ಯಾವ್ದೋ ಒಂದು ವಾದ್ಯ ನೋಡಿಸ್ತಾರೆ, ಗಿಟಾರ್ ಸ್ವಂತ ಕಲ್ತಾರ, ತಲೆ ಮೇಲೆ ಹೊಡೆದಂಗೆ ಕಲಿಸುವಷ್ಟರ ಮಟ್ಟಿಗೆ ಕಲ್ತಾರ. ಆ ಮಟ್ಟದವರು ಒಬ್ರು ಪುಟ್ಟು ಅಂತದಾರ. ಸರಿ ಸರ್, ಹೌದಲ್ಲ. ಅದಕ್ಕೆ ಈ ಹೊಸ ತಲೆನ ತರುವಂತ ಐಡಿಯಾ ನಿಮಗೆ ಕೊಟ್ಟವ್ರು ಯಾರು? ಏನು ಬಂದ್ರಿ? ಇಲ್ಲ, ಹೊಸ ತಲೆಮನ್ನ ತರಬೇಕು ಅಂತ ಯಾಕೆ ಅನಿಸ್ತು? ಹಳಬರ್ನ ಯಾಕೆ ಬಿಟ್ರಿ ಅಂದ್ರೆ ಸರ್, ನಮ್ಗ ಏನಿದ್ದು ಅಂದ್ರ ಅವರು ಹಳಬರು ನಿರ್ಣಾಯಕರು. ನಾವು ಅಲ್ಲಿ ತಪ್ಪುಗಳನ್ನ ಹೇಳಿದ್ರೆ ಅವರು ನೋವು ಮಾಡ್ಕೋತಾರ ಅಂತಕ್ಕಂಥದ್ದು ನೀವು ಅಭಿಯಾನ ಮಾಡಿದಾಗ ನಾ ಕೇಳ್ಕೊಂಡಿದ್ದೆ. ಹೌದ್ರಾ ಸರ್? ಮತ್ತ ಅವ್ರ ತಪ್ಪು ಹೇಳಂಗಿಲ್ಲ ಅಂದ್ಮೇಲೆ ನಮ್ಮ ಇದಕ್ಕೆ ಅವರು ಸೂಕ್ತ ಅಲ್ಲ. ಎಲ್ಲಿ ನಮ್ಮ ವೇದಿಕೆಗೆ ಅವ್ರು ನೋವು ಮಾಡ್ಕೋತಾರ ಅಂತಂದ್ರ ನಿರ್ಣಾಯಕರು ಅದು ನನಗನಿಸ್ತದ ಸರ್. ನಾವು ಮಾಡಿ ಮುಗಿಸಿದೀವಿ ಸರಿ, ಮಾಡೋಕ್ಕಿಂತ ಮುಂಚೆ ಇದನ್ನ ಹೇಳಿದ್ನಪ್ಪ ಅಂತ ನೀವು ತಪ್ಪಂತಿದ್ರಿ. ನಮ್ಮ ನಿರ್ಣಾಯಕರು ಯಾರೇ ಇರ್ಬೋದು, ನನಗಿಂತ ಅಷ್ಟು ದೊಡ್ಡದಾರಿ ನಿರ್ಣಾಯಕರು. ನಾ ಈ ಮಾತು ಅನ್ಬಾರ್ದು ಅಂದ್ರು ನನ್ನ ಏನೋ ಕ್ಷಮಸ್ರಿ. ಏನಪ್ಪಾ ಅಂತಂದ್ರೆ ನನ್ನ ನಿರ್ಣಾಯಕರು ತಮ್ಮ ಮನಸ್ಸಿನಿಂದ ಹೊರಗೆ ಬರ್ಬೇಕು. ಏನು ಮನಸ್ಸಿನಿಂದ ಹೊರಗೆ ಬರ್ಬೇಕಂದ್ರ ಅವ್ರ ತಪ್ಪುಗಳನ್ನಲ್ಲಿ ಹೇಳಿದ್ರ ನೋವು ಮಾಡ್ಕೋತಾರ ಅನ್ನೋದು, ಅಂದ್ರೆ ಎಲ್ಲಾ ಕಲಾವಿದರು ನೋವು ಮಾಡ್ಕೋತಾರ ಅನ್ನೋದು ಸುಳ್ಳು ಸರ್ ಇದು. ಯಾಕಂದ್ರೆ ನಾವು ಇಷ್ಟು ಕಲಾವಿದರಿಗೆ ಎಲ್ಲಾರಿಗೆ ಅವ್ರ ತಪ್ಪುಗಳನ್ನು ಹೇಳಿದಾಗ ಎಲ್ಲೋ ಒಂದೊಂದು ಬಂದಿರಬಹುದು. ಅವ್ರು ಮುಂದುವರ್ಸ ಅವರು ಸುಧಾರಿಸ್ತಾರ ಸರ್. ಅವ್ರು ಎಲ್ಲೋ ಒಂದೊಂದು ಆದ್ರ ಎಲ್ಲಾ ಕಲಾವಿದರು ನೋವು ಮಾಡ್ಕೋತಾರ ಅನ್ನೋದು ಸುಳ್ಳು. ಆದ್ರ ಅದ್ರೊಳಗೆ ತಿಳುವಳಿಕೆ ಇದ್ದ ಕಲಾವಿದರೇ ಅದಾರ, ಖಂಡಿತ ಅದಾರ. ಅವ್ರ 4-5-6 ಜನದಾಗ ಒಬ್ಬನ ತಿಳುವಳಿಕೆ ಇದ್ದಾವ ಅದ್ದೇ ಅದಾನ. ಅವ ತಿಳುವಳಿಕೆ ಉಳ್ಳವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರ ಟೀಮ್ ಅನ್ನ ತಿತ್ತಕ್ಕಂತ ಕೆಲಸ ಇನ್ಮೇಲೆ ಮಾಡ್ತಾರ ಸರ್. ಅವ್ರು ಮಾಡ್ಲಿ ಕೂಡ. ಅದಕ್ಕೆ ನಿರ್ಣಾಯಕರು ಅದನ್ನ ಏನಪ್ಪಾ ಇನ್ನು ಮುಂದೆ ಅವ್ರ ತಪ್ಪುಗಳನ್ನ ಹೇಳಬೇಕು. ಆಮೇಲೆ ಎಲ್ಲಾ ನಿರ್ಣಾಯಕರು ನೋಡಿದ್ರಿ ನೀವು, ಅವರು ಚೀಟಿ ಎಲ್ಲಾ ಮಾಡಿ
ನಿರ್ಣಯ ಮಾಡೋಕ್ಕಿಂತ ಮುಂಚೆ ಎಲ್ಲಾ ಕೊಟ್ಟ ಮನಿ ಕಡೆ ಹೋಗ್ಬಿಡ್ತಾರ. ನಮ್ಮ ನಿರ್ಣಾಯಕರು ಅಲ್ಲೇ ಕುಂತಿದ್ರು. ಹೌದು, ಮುಗಿಯೋತನೂ ಅಲ್ಲೇ ಕುಂತಾರ ನಿರ್ಣಾಯಕರು ಸರ್. ನಿರ್ಣಾಯಕರು ಮುಗಿಯೋತನ ಕುಂತರು ಯಾವ ಒಬ್ರು ಕಲಾವಿದರು ಬಂದ ಜಗಳ ತೆಗಿಲಿಲ್ಲ. ಹೌದು, ಯಾವ ಒಬ್ರು ಊರನ್ನವ್ರು ಸಹಿತ ನೀವು ಹಂಗ ಮಾಡಿದ್ರಿ ಅಂತ ಜಗಳ ತೆಗಿಲಿಲ್ಲ. ಏನೇನು ಕೂಡ ನಡಿಲಿಲ್ಲ ನಮ್ಮಲ್ಲಿ. ಅಷ್ಟೊಂದು ತಂಡಗಳ ಕೂಡಿದಾಗ್ಯೂ ಕೂಡ ಅದಕ್ಕೆ ನಾವು ನಿರ್ಣಾಯಕರು ಅಷ್ಟರು ಕೂಡ ಒಂದು ಬದಲಾವಣೆಯನ್ನ ತರಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಖಂಡಿತ. ಯಾಕಂದ್ರೆ ನಿರ್ಣಯವನ್ನ ಕಮಿಟಿಯವರು ಮಾಡಲಿಲ್ಲ, ನಿರ್ಣಾಯಕರು ಮಾಡಿಲ್ಲ, ಬಂದು ಕಲಾವಿದರು ಮಾಡಿದ್ರು. ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಹೇಳಿದ್ರು, ನೀವೇ ಟೋಟಲ್ ಮಾಡ್ಕೋರಿ ಅಂತ ಮಾಡ್ಕೋರಿ, ಯಾರು ಫಸ್ಟ್ ಯಾರು ಸೆಕೆಂಡ್ ಅನ್ನೋದನ್ನ ನೀವೇ ತೀರ್ಮಾನ ಮಾಡ್ಕೊಂಡು ಇಲ್ಲಿ ಬರ್ರಿ. ನಾವಂತೂ ಅದರ ಮಗ್ಲ ಹೋಗ್ಲಿಲ್ಲ, ನಾವು ಹೋಗ್ಲಿಲ್ಲ, ಮಳೆ ಹತ್ತಿತ್ತು, ಹೊರಗೆ ಅಡ್ಡಾಡಿ ನಾವು ಒಂದ್ ಕೆಲವೊಂದು ವಿಡಿಯೋ ಮಾಡಿನಲ್ಲಿ ನಾವು ಹೊರಗೆ ಅಡ್ಡಾಡಿ ಸರ್. ಅದ್ರೊಳಗ ಏನ್ ಮಾಡಕತ್ತಾರ ಅಂತ ತಿಳ್ಕೊಂಡು ಅದು ಲಾಸ್ಟ್ ನಿರ್ಣಯಕ್ಕೆ ನಾವು ಹೋಗ್ಲಿಲ್ಲ. ಯಾಕಂದ್ರೆ ನಾವು ಹೋದ್ರೆ ಅವ್ರು ಏನ್ ತಿಳ್ಕೊತಾರ ಸರ್, ಇವ್ರದ ಕೈವಾಡ. ನಾವು ರಾಮಾನಂದರ ಸಾಕ್ಷಿಯಾಗಿ ಯಾವುದನ್ನು ನಾವು ಏನ್ ಮಾಡಿಲ್ಲಪ್ಪ ಅಂತಂದ್ರ ಯಾವ್ದಕ್ಕೂ ಇದನ್ನ ಕೊಟ್ಟಿಲ್ಲ, ಆಸ್ಪದ ಕೊಟ್ಟಿಲ್ಲ. ನಮ್ಮ ತಂಡನು ಹಂಗೈತಿ, ನಮ್ಮ ಕಮಿಟಿನೂ ಹಂಗೈತ್ರಿ ಕಗಲು. ಒಟ್ಟ ನಮ್ದು ಹೆಂಗಂದ್ರ ಅನ್ಯಾಯ ಆತಪ್ಪ ಅಂತಂದ್ರ ಅಲ್ಲಿ ಅವರು ಯಾವುದೇ ಕಾರಣಕ್ಕೂ ನಮ್ಗೆ ಅವಕಾಶ ಕೊಡೋದಿಲ್ಲ, ಯಾರು ನಮ್ಮ ಊರಾಗ ಕೊಡಲ್ಲ ಸರ್. ಆಮೇಲೆ ಮಾರನೇ ದಿನ ಕೆಲವೊಬ್ರು ನನಗ ಯುವಕ ಮಂಡಳಿ ಮಾಜಿ ಅಧ್ಯಕ್ಷರಾಗಿರ್ಬೋದು, ಅವ್ರು ಹಿಂಗ್ ಬಂದು ಹೆಲ್ಸಪ್ ಅಂತ ಮಾಡಿದ್ರು ಸರ್. ನಿನ್ನೆ ಕಾರ್ಯಕ್ರಮ ನಡೆಸಿದ್ದಕ್ಕ ನಮ್ಗೆ ಬಹಳ ಖುಷಿ ಆಗೈತೆ ಅಂತ ಮಾಡಿ ಅಂದ್ರು ಸರ್ ಅವರು. ಅಂದು ಬಗ್ಗೆ ಮತ್ತೆ ಮಾತಾಡ್ತೀನಿ ಒಂದ್ ನಿಮಿಷ. ಹ್ಞೂ ಸರ್, ಹ್ಞೂ ರೀ. ಓಕೆ, ಇಲ್ಲಿ ಭಾಗ 3 ಮುಕ್ತಾಯ ಮಾಡ್ತೀನಿ. ಹಿಂದಿನ ಟಾಪಿಕ್ ಮತ್ತೆ ಭಾಗ 4ಕ್ಕೆ ಬರ್ತೀನಿ.